ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 3 ಎಳೆಯಿಂದ ಬಟ್ಟೆ. ಈ ಅಧ್ಯಾಯದ 3ನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬಟ್ಟೆಯನ್ನು ತಯಾರಿಸುವಂತ ವಿವಿಧ ಹಂತಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು ನೂಲನ್ನು ಯಾವ ರೀತಿ ತಯಾರಿಸುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೆವು. ಈ ವಿಡಿಯೋದಲ್ಲಿ ನಾವು ಮುಂದಿನ ಕೆಲವು ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ. ನೂಲಿನಿಂದ ಬಟ್ಟೆ. ನೂಲಿನಿಂದ ಬಟ್ಟೆಯನ್ನು ತಯಾರಿಸುವ ಹಲವಾರು ವಿಧಾನಗಳಿವೆ. ಅದರಲ್ಲಿ ಪ್ರಮುಖವಾಗಿ 2 ವಿಧಾನಗಳು. ಒಂದನೇದು ನೇಯುವುದು, ಇನ್ನೊಂದು ಹೆಣೆಯುವುದು. ಅಂದ್ರೆ ನಾವು ನೂಲಿನಿಂದ ಬಟ್ಟೆಯನ್ನು ತಯಾರಿಸಬೇಕಾದ್ರೆ ಹಲವಾರು ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸುತ್ತಾರೆ. ಆದರೆ ನಿಮಗೆ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ 2 ವಿಧಾನಗಳನ್ನ ಕೊಡಲಾಗಿದೆ. ಅದರಲ್ಲಿ ಮೊದಲನೆಯದು ನೇಯುವುದು, ಎರಡನೇದು ಹೆಣೆಯುವುದು. ನೇಯುವುದು ಎಂದರೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ನೇಯುವುದಂದ್ರೆ 2 ಗುಂಪುಗಳು ನೂಲುಗಳನ್ನು ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸುವ ಕ್ರಿಯೆಯನ್ನು ನೇಯುವುದು ಅಥವಾ ವೀಯಿಂಗ್ ಅಂತ ಹೇಳ್ತೀವಿ ಅಲ್ಲಿ. ಅಂದ್ರೆ ಇಲ್ಲಿ ನೂಲುಗಳನ್ನ ಬಳಸಿಕೊಂಡು ಆ ನೂಲುಗಳನ್ನ ಒಟ್ಟಿಗೆ ಜೋಡಿಸಿ ಒಂದು ಬಟ್ಟೆಯನ್ನ ತಯಾರಿಸುವಂತ ಒಂದು ಕ್ರಿಯೆಯನ್ನು ನಾವು ನೇಯುವುದು ಅಂತ ಹೇಳ್ತೇವೆ. ಇಲ್ಲಿ ನಾವೊಂದು ಚಟುವಟಿಕೆಯನ್ನು ಮಾಡೋಣ. ಅದು ಏನೆಂದ್ರೆ ಕೆಲವು ಕಾಗದ ಪಟ್ಟಿಗಳನ್ನು ನೇಯಲು ನಾವು ಪ್ರಯತ್ನಿಸೋಣ. ಚಟುವಟಿಕೆ 5 ಗಮನಿಸಿ. ಈ ಚಟುವಟಿಕೆಯನ್ನು ನೀವು ಸಹಿತ ಮನೆಯಲ್ಲಿ ಮಾಡಲು ಪ್ರಯತ್ನಿಸಿ. ಬೇರೆ ಬೇರೆ ಬಣ್ಣಗಳ 2 ಕಾಗದ ಹಾಳೆಗಳನ್ನು ತೆಗೆದುಕೊಳ್ಳಿ. ಇಲ್ಲಿ 2 ಕಾಗದ ಹಾಳೆಗಳನ್ನ ತೆಗೆದುಕೊಳ್ಬೇಕು. ಒಂದು ಕೆಂಪು ಕಾಗದ, ಇನ್ನೊಂದು ಹಸಿರು ಕಾಗದ. 2 ಹಾಳೆಗಳನ್ನು ತೆಗೆದುಕೊಳ್ಬೇಕು. ಪ್ರತಿ ಹಾಳೆಯಿಂದ ಉದ್ದ ಮತ್ತು ಅಗಲಗಳೆರಡು 30 ಸೆಂಟಿಮೀಟರ್ಗೆ ಸಮವಾಗಿರುವಂತೆ ಚೌಕನ್ನು ಕತ್ತರಿಸಿ. ಅಂದ್ರೆ ಉದ್ದ ಮತ್ತು ಅಗಲ ಎರಡು ಇವು ಸಮನಾಗಿರಬೇಕು. ಅಂದ್ರೆ 30 ಸೆಂಟಿಮೀಟರ್ ಇರುವಂತೆ ಒಂದು ಚೌಕವನ್ನು ಕತ್ತರಿಸಿ. ಈಗ 2 ಹಾಳೆಗಳನ್ನು ಅರ್ಧಕ್ಕೆ ಮಡಿಚಿ. ಇಲ್ಲಿ ನೋಡಬಹುದು, ಇಲ್ಲಿ ಈ ಹಾಳೆದಲ್ಲ, ಇದನ್ನು ನಾವು ಸಮನಾಗಿ ಅರ್ಧ ಮಡಿಸಬೇಕಾಗ್ತದ. ಒಂದು ಹಾಳೆಯ ಮೇಲೆ ಚಿತ್ರ 3.12 ಎ ನಲ್ಲಿ ತೋರಿಸಿರುವಂತೆ, ಅಂದ್ರೆ ಇಲ್ಲಿ ಎ ಮತ್ತು ಬಿ ಅನ್ನುವಂತ 2 ಹಾಳೆಗಳಿವೆ. ಇಲ್ಲಿ ಎ ನಲ್ಲಿ ತೋರಿಸಿರುವಂತೆ ಮತ್ತು ಇನ್ನೊಂದು ಹಾಳೆ ಮೇಲೆ ಚಿತ್ರ ಬಿ ಅಂತ ಹೇಳ್ತೀನಿ ಅಲ್ಲಿ ತೋರಿಸಿರುವಂತೆ ಗೆರೆಗಳನ್ನು ಎಳೆಯಿರಿ. ಅಂದ್ರೆ ನೀವು ಮನೆಯೊಳಗಡೆ 2 ಹಾಳೆಗಳನ್ನು ತೆಗೆದುಕೊಂಡು 30 ಸೆಂಟಿಮೀಟರ್ ಅಗಲ ಮತ್ತು ಉದ್ದ ಇರುವಂತೆ ಅವುಗಳನ್ನ ಚೌಕಾಕಾರದಲ್ಲಿ ಕತ್ತರಿಸಿ ಈ ಹಾಳೆಗಳ ಮೇಲೆ ಯಾವ ರೀತಿ ನಾವು ಅಲ್ಲಿ ಗೆರೆಗಳನ್ನ ಎಳೆಯಲಾಗಿದೆಲ್ಲ ಅದೇ ರೀತಿ ನೀವು ಈ 2 ಹಾಳೆಗಳ ಮೇಲೆ ಗೆರೆಗಳನ್ನ ಎಳೆದುಕೊಳ್ಳಿ. ಚುಕ್ಕೆಗಳ ಸಾಲಗಳಿಗೆ ಅನುಗುಣವಾಗಿ 2 ಹಾಳೆಗಳನ್ನ ಕತ್ತರಿಸಿ. ಇಲ್ಲಿ ಏನ ಗೆರೆಗಳನ್ನ ಸೂಚಿಸಲ್ಲ, ಈ ಗೆರೆಗಳನ್ನ ನಾವು ಇಲ್ಲಿ ಕೊನೆಯದಾಗಿರುವಂತ ಒಂದು ಗೆರೆ ಅದಲ್ಲ, ಇಲ್ಲಿಯ ತನಕ ನಾವು ಅವುಗಳನ್ನ ಕತ್ತರಿಸಬೇಕು. ನಂತರ ಅವುಗಳನ್ನು ಕತ್ತರಿಸಿ ಬಿಡಿಸಿ. ಚಿತ್ರ ಈ 3.12 ಸಿ ಯಲ್ಲಿ ತೋರಿಸಿರುವಂತೆ ಕಾಗದದ ಪಟ್ಟಿಗಳನ್ನು ಕತ್ತರಿಸಿದ ಜಾಗ ಮೂಲಕ ಒಂದಾದ ಮೇಲೆ ಒಂದರಂತೆ ನೇಯಿರಿ. ಎಲ್ಲಾ ಬಣ್ಣದ ಪಟ್ಟಿಗಳನ್ನ ನೇಯ್ದ ನಂತರ ಚಿತ್ರ ಡಿ ನಲ್ಲಿ ತೋರಿಸಿರುವಂತೆ ಅದು ನಮಗೆ ಕಾಣಿಸುತ್ತದೆ. ಇವು ಸಾಮಾನ್ಯವಾಗಿ ಚಾಪೆಗಳನ್ನು ಹೆಣೆಯುವುದನ್ನ ನೋಡಿರಬಹುದು. ಅವುಗಳನ್ನು ಸಹಿತ ಈ ಒಂದು ವಿಧಾನದ ಮೂಲಕನೇ ಹೆಣೆಯುತ್ತಾರೆ ಅಥವಾ ನೇಯುತ್ತಾರೆ ಅಂತ ಹೇಳ್ತೀನಿ ಅಲ್ಲಿ. ನೀವು ಈ ಪ್ರಯೋಗಗಳನ್ನ, ಈ ಚಟುವಟಿಕೆಯನ್ನು ಮನೆಯಲ್ಲಿ ಪ್ರಯತ್ನಿಸಿ ನೀವು ಒಂದು ಇದೇ ರೀತಿಯ ಒಂದು 2 ಕಾಗದ ಪಟ್ಟಿಗಳನ್ನ ನೇಯ್ದು ತಯಾರಿಸಿಟ್ಟುಕೊಳ್ಳಿ. ಇದೇ ರೀತಿ ಒಂದು ಬಟ್ಟೆಯನ್ನು ತಯಾರಿಸಲು 2 ವಿಧದ ನೂಲುಗಳನ್ನು ನೇಯಲಾಗುತ್ತದೆ. ನಾವು ಸಾಮಾನ್ಯವಾಗಿ ಬಟ್ಟೆಯನ್ನ ತಯಾರಿಸಬೇಕಾದ್ರೆ ಅಲ್ಲಿ ಸಹಿತ 2 ವಿಧದ ನೂಲುಗಳನ್ನು ಬಳಸಿಕೊಂಡು ನೇಯಲಾಗುತ್ತದೆ. ಆದರೆ ಎಳೆಗಳು ಕಾಗದ ಪಟ್ಟಿಗಳಿಗಿಂತ ತುಂಬಾ ತೆಳುವಾಗಿರುತ್ತವೆ. ಕಾಗದ ಪಟ್ಟಿಗಳು ಅಗಲವಾಗಿರುತ್ತವೆ, ಆದರೆ ಈ ಬಟ್ಟೆಯ ಎಳೆಗಳು ಅತಿ ತೆಳುವಾಗಿರುತ್ತವೆ ಕೆಳಗಿನಲ್ಲಿ. ಈ ಬಟ್ಟೆಯ ನೇಯ್ಗೆಯನ್ನು ಮಗ್ಗಗಳ ಮೇಲೆ ಮಾಡಲಾಗುತ್ತದೆ. ಅಂದ್ರೆ ಇವುಗಳನ್ನ ಕೈಯಿಂದ ನೇಯಲಿಕ್ಕೆ ಸಾಧ್ಯವಿಲ್ಲ ಕೆಳಗಿನಲ್ಲಿ. ಆದ್ರೆ ಇವುಗಳನ್ನ ನೇಯಬೇಕಾದ್ರೆ ಕೆಲವು
ಸಲಕರಣೆಗಳಿವೆ. ಅವು ಯಾವುದಂದ್ರೆ ಈ ನೇಯ್ಗೆಯನ್ನ ಮಗ್ಗಗಳ ಮುಖಾಂತರ ಮಾಡಲಾಗುತ್ತದೆ. ಮಗ್ಗಗಳು ಕೈ ಅಥವಾ ವಿದ್ಯುತ್ ಚಾಲಿತವಾಗಿರುತ್ತವೆ. ಇಲ್ಲಿ ಒಂದು ನಿಮಗೆ ಚಿತ್ರ ಕೊಡಲಾಗಿದೆ. ಕೈ ಮಗ್ಗ ಅಂತ ಹೇಳ್ತೀವಿ ನಾವು ಅಲ್ಲಿ. ಸಾಮಾನ್ಯವಾಗಿ ನಿಮ್ಮ ಸುತ್ತಮುತ್ತ ಬಟ್ಟೆನ ನೇಯಲಿಕ್ಕೆ ಅಥವಾ ಸೀರೆಯನ್ನ ನೇಯಲಿಕ್ಕೆ ಬಳಸುವಂತ ಕೈಮಗ್ಗಗಳನ್ನ ನೋಡಿರಬಹುದು. ಅವು ಸಹಿತ ಅಲ್ಲಿ ಬೇರೆ ಬೇರೆ ಬಣ್ಣದ ಎಳೆಗಳನ್ನ ಬಳಸಿಕೊಂಡು ಅಲ್ಲಿ ನೇಯ್ದು ಬಟ್ಟೆಯನ್ನು ತಯಾರಿಸಲಾಗುತ್ತದೆ. ಬಟ್ಟೆಯನ್ನ ತಯಾರಿಸುವಂತ ಎರಡನೇ ವಿಧಾನ ಹೆಣೆಯುವುದು. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ವೆಟರ್ಗಳನ್ನು ಹೇಗೆ ಹೆಣೆಯಲಾಗುವುದು ಎಂಬುದನ್ನು ನೀವು ಗಮನಿಸಿದ್ದೀರಾ? ನಾವು ಮನೆಯಲ್ಲಿ ಸ್ವೆಟರ್ಗಳನ್ನ ಹೆಣೆಯುವುದನ್ನು ನಾವು ನೋಡಿರಬಹುದು. ಅವುಗಳನ್ನು ಯಾವ ರೀತಿ ಹೆಣೆಯುತ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹೆಣಿಗೆಯಲ್ಲಿ ಒಂದೇ ನೂಲನ್ನು ಬಳಸಿ ಬಟ್ಟೆಯ ತುಂಡನ್ನು ತಯಾರಿಸಲಾಗುತ್ತದೆ. ಅಲ್ಲಿ ಕೇವಲ ಒಂದೇ ನೂಲನ್ನು ಬಳಸಿಕೊಳ್ಳಲಾಗುತ್ತದೆ. ನಂತರ ಅದನ್ನ ಬಳಸಿಕೊಂಡು ಒಂದು ಬಟ್ಟೆಯ ತುಂಡನ್ನು ತಯಾರಿಸಲಾಗುತ್ತದೆ. ನೀವು ಹರಿದು ಹೋಗಿರುವ ಕಾಲ್ಚೀಲದಿಂದ ಯಾವಾಗಲಾದರೂ ನೀವು ನೂಲನ್ನು ಎಳೆದಿದ್ದೀರಾ? ಎಳೆದಿದ್ರೆ ಅದು ಏನಾಗುತ್ತದೆ ಅಂದ್ರೆ, ನೀವೇನು ಸಾಕ್ಸ್ಗಳು ಹೇಳ್ತಿಲ್ಲ, ಕಾಲ್ಚೀಲಗಳನ್ನ ಹಳೆ ಕಾಲ್ಚೀಲದ ಒಂದು ಎಳೆಯನ್ನ ಎಳೆದು ನೋಡಿ, ಅಲ್ಲಿ ಎಳೆಯುವಂತ ಸಂದರ್ಭದಲ್ಲಿ ಬಟ್ಟೆ ಬಿಡಿಸಿಕೊಳ್ಳುತ್ತಾ ಹೋದಂತೆ ಒಂದೇ ನೂಲು ನಿರಂತರವಾಗಿ ಎಳೆಯಲ್ಪಡುತ್ತದೆ. ಅದರಲ್ಲಿ ಒಂದು ಒಂದೇ ಎಳೆ ಮಾತ್ರ ಹೊರಗಡೆ ಬರುತ್ತದೆ ಚಟಿನಲ್ಲಿ. ಕಾಲ್ಚೀಲಗಳು ಮತ್ತು ಹಲವು ಇತರೆ ಬಟ್ಟೆಗಳನ್ನು ಹೆಣೆಯುವುದರ ಮೂಲಕ ಮಾಡುತ್ತಾರೆ. ಇಲ್ಲಿ ನೇಯ್ಗೆ ಅಥವಾ ನೇಯುವುದಿಲ್ಲ. ಇಲ್ಲಿ ಇಂತಹ ಬಟ್ಟೆಗಳನ್ನ ಹೆಣೆಯುವುದರ ಮೂಲಕ ತಯಾರಿಸಲಾಗುತ್ತದೆ. ಇಲ್ಲಿ ಕೇವಲ ಒಂದೇ ನೂಲನ್ನ ಬಳಸಿಕೊಂಡು ತಯಾರಿಸಲಾಗುತ್ತದೆ. ಹೆಣಿಗೆಯನ್ನು ಕೈಯಿಂದ ಅಥವಾ ಯಂತ್ರಗಳ ಸಹಾಯದಿಂದ ಇಲ್ಲಿ ಮಾಡಲಾಗುತ್ತದೆ. ಯಾವ ರೀತಿ ನೇಯ್ಗೆಯನ್ನು ಕೈ ಮತ್ತು ಯಂತ್ರ ಅಂದ್ರೆ ವಿದ್ಯುತ್ ಸಲಕರಣೆಗಳ ಮೂಲಕ ಮಾಡಲಾಗುತ್ತದಲ್ಲ, ಆದ್ರೆ ಇಲ್ಲಿ ಹೆಣಿಗೆಯನ್ನು ಕೈ ಮತ್ತು ಯಂತ್ರಗಳ ಸಹಾಯದಿಂದ ಸಹಿತ ಇಲ್ಲಿ ಮಾಡಲಾಗುತ್ತದೆ. ಇಲ್ಲಿ ನಿಮಗೆ ಒಂದು ಚಿತ್ರವನ್ನು ಕೊಡಲಾಗಿದೆ. ಹೆಣೆಯುವುದು ಮನೆ ಒಳಗಡೆ ನೀವು ನೋಡಿರಬಹುದು. ಅಲ್ಲಿ ಯಾವುದಾದರೂ ಕೆಲವೊಂದು ಬೇರೆ ಬೇರೆ ತರಹದ ಬಟ್ಟೆಗಳನ್ನ ಹೆಣೆಯುವುದನ್ನ ನೋಡಿರಬಹುದು ನೀವು. ಅದು ಸ್ವೆಟರ್ ಆಗಿರ್ಬೋದು ಅಥವಾ ಮಾಫ್ಲರ್ ಆಗಿರ್ಬೋದು ಹೇಳ್ತೀವಿ. ಇನ್ನಿತರ ಹಲವಾರು ಬಟ್ಟೆಗಳನ್ನ ನಾವು ನೋಡಿರ್ತೀವಿ ನಾವಲ್ಲಿ. ಇದು ಹೆಣೆಯುವಂತ ಒಂದು ವಿಧಾನ. ಇವುಗಳನ್ನ ನಾವು ಹೆಣಿಗೆಗಳು ಅಂತ ಹೇಳ್ತೀವಿ ನಾವಲ್ಲಿ. ಒಟ್ಟಾರೆಯಾಗಿ ನೇಯುವುದು ಮತ್ತು ಹೆಣೆಯುವುದರ ಮೂಲಕ ವಿವಿಧ ರೀತಿಯ ಬಟ್ಟೆಗಳನ್ನು ತಯಾರಿಸುತ್ತಾರೆ. ಈ ಬಟ್ಟೆಗಳನ್ನು ವಿವಿಧ ರೀತಿಯ ಉಡುಪುಗಳಿಗಾಗಿ ಬಳಸುತ್ತಾರೆ. ಅಂದ್ರೆ ಕೇವಲ ಇಲ್ಲಿ ನೇಯುವುದು ಮತ್ತು ಹೆಣೆಯುವುದರ ಮೂಲಕ ಬಟ್ಟೆಗಳನ್ನು ತಯಾರಿಸುತ್ತಾರೆ. ಆ ಬಟ್ಟೆಗಳನ್ನು ಬಳಸಿಕೊಂಡು ನಾವು ವಿವಿಧ ರೀತಿಯ ಉಡುಪುಗಳನ್ನು ತಯಾರಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ ನಾವಿಲ್ಲಿ. ಉಡುಪಿನ ಇತಿಹಾಸದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಜನರು ಯಾವ ವಸ್ತುಗಳನ್ನು ಉಡುಪುಗಳಿಗೆ ಬಳಸುತ್ತಿದ್ದರು ಎಂದು ಯಾವಾಗಲಾದರೂ ಆಶ್ಚರ್ಯಪಟ್ಟಿದ್ದೀರಾ? ಅಂದ್ರೆ ಹಿಂದಿನ ಕಾಲದಲ್ಲಿ ಜನರು ಸಹಿತ ಬಟ್ಟೆಗಳನ್ನ ಅಂದ್ರೆ ಉಡುಪುಗಳನ್ನ ಬಳಸ್ತಿದ್ರು. ಆದ್ರೆ ಅವು ಯಾವುದರಿಂದ ತಯಾರಿಸಲ್ಪಟ್ಟಿವೆ ಎಂದು ನಾವು ಹೇಳ್ಬೋದಾ? ಆ ಕಾಲದಲ್ಲಿ ಜನರು ತಮ್ಮ ದೇಹವನ್ನು ಮುಚ್ಚಿಕೊಳ್ಳಲು ಮರದ ತೊಗಟೆ ಮತ್ತು ದೊಡ್ಡ ಎಲೆಗಳನ್ನು ಅಥವಾ ಪ್ರಾಣಿಗಳ ಚರ್ಮ ಮತ್ತು ತುಪ್ಪಟಗಳನ್ನು ಬಳಸುತ್ತಿದ್ದರೆಂದು ಕಾಣುತ್ತದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳಿರಬಹುದು, ಆದಿವಾಸಿಗಳು ಆದಿಮಾನವರು ತಮ್ಮ ದೇಹವನ್ನ ಮುಚ್ಚಿಕೊಳ್ಳಲಿಕ್ಕೆ ಕೆಲವು ಅಗಲವಾದ ಮರದ ಎಲೆಗಳನ್ನ, ಮರದ ತೊಗಟೆಗಳನ್ನ, ಪ್ರಾಣಿಯ ಚರ್ಮಗಳನ್ನ ಬಳಸಿಕೊಳ್ತಿದ್ರು. ಕೃಷಿ ಸಮುದಾಯಗಳಲ್ಲಿ ನೆಲೆಸಲು ಪ್ರಾರಂಭಿಸಿದ ನಂತರ ರೆಂಬೆಗಳು ಮತ್ತು ಹುಲ್ಲನ್ನು ನೇಯ್ದು ಚಾಪೆ ಮತ್ತು ಬುಟ್ಟಿಗಳನ್ನು ಮಾಡುವುದನ್ನು ಜನರು ಕಲಿತರು. ಅಂದ್ರೆ ಆದಿಮಾನವರಿಗೆ ಕೃಷಿ ಬಗ್ಗೆ ಅಷ್ಟೊಂದು ಸರಿಯಾಗಿ ತಿಳಿದಿರಲಿಲ್ಲ. ನಂತರ ಕೆಲವು ವರ್ಷಗಳ ಕಳೆದ ಹಾಗೆ ಜನರು ಕೃಷಿ ಮಾಡುವುದನ್ನು ಕಲಿತರು. ಅವಾಗಲ್ಲಿ ಸಸ್ಯದಿಂದ ರೆಂಬೆಗಳು, ಹುಲ್ಲ ಇವುಗಳನ್ನು ನೇಯ್ದು ಚಾಪೆ ಮತ್ತು ಬುಟ್ಟಿಗಳನ್ನು ತಯಾರಿಸುವುದನ್ನು ಜನರು ಕಲಿತರು. ಬಳ್ಳಿಗಳು, ಪ್ರಾಣಿಗಳ ಉಣ್ಣೆ ಅಥವಾ ಕೂದಲನ್ನು ಉದ್ದನೆ ಎಳೆಗಳನ್ನಾಗಿ ಹೆಣೆಯುತ್ತಿದ್ದರು. ಇವುಗಳನ್ನು ಬಟ್ಟೆಗಳನ್ನಾಗಿ ನೇಯುತ್ತಿದ್ದರು ಚೌಟಿನಲ್ಲಿ. ಭಾರತದಲ್ಲಿ
ನಮ್ಮ ಪೂರ್ವಜರು ಗಂಗಾ ನದಿಯ ತೀರದ ಪ್ರದೇಶದ ಹತ್ತಿರ ಬೆಳೆದ ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಅಂದ್ರೆ ಭಾರತದಲ್ಲಿ ನಮ್ಮ ಪೂರ್ವಜರು ಗಂಗಾ ನದಿ ತೀರದ ಪ್ರದೇಶದ ಹತ್ತಿರ ಬೆಳೆದಂತ ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನ ಧರಿಸುತ್ತಿದ್ದರು. ಅಗಸೆ, ಈ ಅಗಸೆಯು ಕೂಡ ನೈಸರ್ಗಿಕ ನಾರನ್ನ ಕೊಡುವಂತ ಒಂದು ಸಸ್ಯ ಕೇಳ್ತೀನಿ. ಹತ್ತಿಯು ಸಹಿತ ಒಂದು ನೈಸರ್ಗಿಕ ನಾರನ್ನು ಒದಗಿಸುತ್ತದೆ. ಅದೇ ತರನಾಗಿ ಇಲ್ಲಿ ಅಗಸೆ ಸಸ್ಯವು ಸಹಿತ ಒಂದು ನೈಸರ್ಗಿಕ ನಾರನ್ನು ಒದಗಿಸುವಂತ ಒಂದು ಸಸ್ಯ. ಪ್ರಾಚೀನ ಈಜಿಪ್ಟ್ ನಲ್ಲಿ ನೈಲ್ ನದಿಯ ಸಮೀಪ ಹತ್ತಿ ಹಾಗೂ ಅಗಸೆಯನ್ನು ಬೆಳೆಯಲಾಗುತ್ತಿತ್ತು. ಅವುಗಳನ್ನು ಬಟ್ಟೆಗಳ ತಯಾರಿಕೆಗೆ ಬಳಸುತ್ತಿದ್ದರು. ಆ ದಿನಗಳಲ್ಲಿ ಹೊಲಿಗೆಯ ಬಗ್ಗೆ ಅಷ್ಟೊಂದು ತಿಳಿದಿರಲಿಲ್ಲ ಅವರಿಗೆ. ಜನರು ದೇಹದ ಬೇರೆ ಬೇರೆ ಭಾಗಗಳಿಗೆ ಬಟ್ಟೆಗಳನ್ನು ಸುತ್ತಿಕೊಳ್ತಿದ್ದರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬಟ್ಟೆಯನ್ನ ಯಾವ ರೀತಿ ತಯಾರಿಸುತ್ತಾರೆ ಅನ್ನುವಂಥ ವಿಧಾನಗಳು ಅವರಿಗೆ ಅಷ್ಟೊಂದು ಸರಿಯಾಗಿ ತಿಳಿದಿರಲಿಲ್ಲ. ಆದ್ರೆ ಒಟ್ಟಾರೆಯಾಗಿ ಅವರು ತಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಬಟ್ಟೆಗಳನ್ನು ಸುತ್ತಿಕೊಳ್ಳುವುದರ ಮೂಲಕ ತಮ್ಮ ದೇಹವನ್ನ ಮುಚ್ಚಿಕೊಳ್ತಿದ್ದರು. ಅನಂತರ ಬಟ್ಟೆಗಳನ್ನು ಬೇರೆ ಬೇರೆ ತರಹ ಉಡುವಂತಾದರು. ಹೊಲೆಯುವ ಸೂಜಿಯ ಅನ್ವೇಷಣೆ ಆದ ನಂತರ ಜನರು ಬಟ್ಟೆಗಳಿಂದ ಉಡುಪುಗಳನ್ನು ಹೊಲಿಯಲು ಆರಂಭಿಸಿದರು. ಕೇವಲ ಬಟ್ಟೆಗಳನ್ನು ಬಳಸಿಕೊಂಡು ವಿವಿಧ ರೀತಿಯಲ್ಲಿ ಅದನ್ನು ಧರಿಸಿಕೊಳ್ತಿದ್ರು. ಆದರೆ ಹೊಲಿಯುವಂತ ಒಂದು ಸೂಜಿಯ ಅನ್ವೇಷಣೆ ಆದ ನಂತರ ಅಲ್ಲಿ ಬಟ್ಟೆಗಳಿಂದ ಉಡುಪುಗಳನ್ನು ತಯಾರಿಸಲಿಕ್ಕೆ ಆರಂಭಿಸಿದರು. ಕ್ರಮೇಣ ಹೊಲಿದ ಉಡುಪುಗಳು ಅನೇಕ ಬದಲಾವಣೆಗೆ ಒಳಗಾಗಿವೆ. ಆದರೆ ಈಗಲೂ ಕೂಡ ಸೀರೆ, ಪಂಚೆ, ಲುಂಗಿ ಅಥವಾ ರುಮಾಲುಗಳು ಹೊಲಿಯದೆ ಬಳಸುವಂತ ಬಟ್ಟೆಗಳು ಚೇತನಲ್ಲಿ. ಅಂದ್ರೆ ಸೀರೆ, ಪಂಚೆ, ಲುಂಗಿ, ಈ ರುಮಾಲುಗಳನ್ನ ಏನ ನಾವು ನೋಡ್ತೀವಲ್ಲ ಇವು ಬಟ್ಟೆಗಳು ಚೇತನಲ್ಲಿ. ತಿನ್ನುವ ಆಹಾರದಲ್ಲಿ ವೈವಿಧ್ಯತೆ ಇದ್ದಂತೆ ಬಟ್ಟೆ ಮತ್ತು ಉಡುಪುಗಳಲ್ಲಿಯೂ ಸಹ ನಮ್ಮ ದೇಶದೆಲ್ಲೆಡೆ ಅಪಾರ ವೈವಿಧ್ಯತೆ ಇದೆ ಚೇತನಲ್ಲಿ. ಒಟ್ಟಾರೆಯಾಗಿ ನಾವು ಬಟ್ಟೆಗಳನ್ನ ತಯಾರಿಸುವಂತ ವಿಧಾನಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಇಲ್ಲಿ ನೀವು ಒಂದು ಸಂಕ್ಷಿಪ್ತವಾದಂತ ನಿಮಗೊಂದು ಇಲ್ಲಿ ಚಾರ್ಟ್ ಅನ್ಕೊಳ್ಳಾಗ್ಯದ ಒಂದು ನಕ್ಷೆ. ಹತ್ತಿ ಉಂಡೆಯನ್ನ ಹಿಂಜಿ ಅದರಿಂದ ನಾರನ್ನ ಪಡೆದೆವು, ನಾರನ್ನ ತಯಾರಿಸಿದೆವು. ಆ ನಾರನ್ನ ನೂಲುವುದರ ಮುಖಾಂತರ ನೂಲನ್ನು ಸಹಿತ ತಯಾರಿಸಿದರು. ಈ ನೂಲನ್ನು ಹೆಣೆಯುವುದು ಅಥವಾ ನೇಯುವುದರ ಮುಖಾಂತರ ಬಟ್ಟೆಯನ್ನ ತಯಾರಿಸಲಾಗುತ್ತದೆ. ಈ ಬಟ್ಟೆಯನ್ನ ಹೊಲಿಯುವ ಸೂಜಿ ಅನ್ವೇಷಣೆ ಆದ ನಂತರ ಅಲ್ಲಿ ವಿವಿಧ ರೀತಿಯ ಉಡುಪುಗಳನ್ನು ತಯಾರಿಸಲಿಕ್ಕೆ ಆರಂಭಿಸಿದರು ತಿಳಿದಿನಲ್ಲಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.